ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಕೆಲವೊಂದು ಮಂತ್ರಗಳನ್ನು ಜಪಿಸುವುದರ ಮೂಲಕ ಹೇಗೆ ಸಮಸ್ಯೆಯಿಂದ ಹೊರಗಡೆ ಬರೋದು ಅನ್ನುವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಜಾಬ್ ಇಲ್ಲದೆ ಇರುವವರು, ನ್ಯೂ ಜಾಬ್ ಸರ್ಚ್ ಮಾಡುವವರು ಅಥವಾ ಜಾಬ್ನಲ್ಲಿ ಸಮಸ್ಯೆ ಇರುವವರು, ಆಫೀಸ್ ಪೊಲಿಟಿಕ್ಸನ್ನು ಎದುರಿಸುತ್ತಿರುವವರು ಯಾವ ಮಂತ್ರವನ್ನು ಹೇಳೋದರಿಂದ ರಿಸಲ್ಟ್ ಬರುತ್ತೆ ಮತ್ತು ಮಾನಸಿಕವಾಗಿ ಭಯ, ಆಂಗ್ಸೈಟಿ, ಆತಂಕ ಎದುರಿಸುತ್ತಿರುವವರಿಗೆ ಯಾವ ಮಂತ್ರ ಹೇಳಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡುವ. ನಮ್ಮ ಮನಸ್ಸು ಅನ್ನೋದು ಕೆಲವು ಸಮಯದಲ್ಲಿ ಶಾಂತವಾಗಿರುತ್ತೆ, ಇನ್ನು ಕೆಲವು ಸಂದರ್ಭದಲ್ಲಿ ಭಯ, ಆತಂಕ, ಮೂಡ್ ಸ್ವಿಂಗ್ಸ್, ಅತಿಯಾದ ಯೋಚನೆ ಅಥವಾ ಏನೋ ಒಂಥರ ಚಡಪಟಿಕೆ ಇದೆಲ್ಲ ಕಾಡುತ್ತೆ. ಯಾಕೆ ಅಂತ ಯೋಚನೆ ಬರುತ್ತೆ ಅಲ್ವಾ. ಚಂದ್ರನನ್ನು ಮನಸ್ಸಿಗೆ ಕಾರಕ ಅಂತ ಹೇಳ್ತಾರೆ. ಚಂದ್ರ ಮನಸೋ ಜಾತಃ ಅಂದರೆ ಚಂದ್ರ ನಮ್ಮ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರ್ತಾನೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಚಂದ್ರನ ಚಲನೆಯನ್ನು ಆಧರಿಸಿ ಮನಸ್ಸು ಪ್ರತಿಕ್ರಿಯೆ ಕೊಡುತ್ತೆ. ಧ್ಯಾನ, ಮಂತ್ರಜಪದಲ್ಲಿ ಸ್ವಲ್ಪ ತಮ್ಮನ್ನು ತೊಡಗಿಸಿರುವವರಿಗೆ ಅಷ್ಟಾಗಿ ಇದರ ಪರಿಣಾಮ ಗೊತ್ತಾಗಲ್ಲ. ಚಂದ್ರ, ಮನಸ್ಸು, ದೇವಿ ಲಲಿತೆ ನಡುವೆ ಒಂದು ರಹಸ್ಯ ವಿಚಾರ ಇದೆ. ಶಾಸ್ತ್ರದ ಪ್ರಕಾರ ಚಂದ್ರ ಮನಸ್ಸಿಗೆ ಕಾರಕ. ಅದಕ್ಕೆ ಹೊರಸ್ಕೋಪ್ ಜಾತಕದಲ್ಲಿ ಚಂದ್ರ ರಾಶಿಗೆ ಬಹಳ ಪ್ರಾಮುಖ್ಯತೆ. ಚಂದ್ರನ ಚಲನೆ ಅಂದರೆ ರಾಶಿಗಳ ಬದಲಾವಣೆ ಆದಾಗ ಭಾವನೆಗಳು ಬದಲಾಗತ್ತೆ, ಯೋಚನೆಗಳ ದಿಕ್ಕು ಬದಲಾಗತ್ತೆ, ಮನಸ್ಸಿನ ಭಾರ ಅಂತ ಅನಿಸೋದು, ಕೆಲವೊಮ್ಮೆ ಲೈಟ್ ಫೀಲ್ ಅನಿಸೋದು. ಇದೆಲ್ಲ ಆಧುನಿಕ ವಿಜ್ಞಾನ ಇದನ್ನು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ಕರೆಯುತ್ತೆ. ನಿದ್ರೆಯ ಅವಧಿ, ಭಾವನಾತ್ಮಕ ಅಲೆಗಳು ಅಂತ ಕೂಡ ಕರೀತಾರೆ. ಆದರೆ ಋಷಿಗಳು ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿದ್ದರು. ವಿಶೇಷವಾಗಿ ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನಗಳಲ್ಲಿ ಮನಸ್ಸು ಅತಿಯಾಗಿ ಸೆನ್ಸಿಟಿವ್ ಆಗುತ್ತೆ. ನೆಗೆಟಿವ್ ಆಲೋಚನೆಗಳು ಸುಲಭವಾಗಿ ಎಂಟ್ರಿ ಆಗುತ್ತೆ ನಮ್ಮ ಮನಸ್ಸಿಗೆ. ಭಯ ಆಗೋದು, ನಿದ್ರೆ ಇಲ್ಲದೆ ಇರೋದು, ಅನಗತ್ಯವಾದ ಭಯ ಉಂಟಾಗೋದು ಇದೆಲ್ಲ ಈ ಚಂದ್ರನ ಚಲನೆಯಿಂದಾಗಿ. ದೇವಿಯ ಶಕ್ತಿ ತಾಯಿ ಲಲಿತಾಂಬಿಕೆ ಚಂದ್ರಮಂಡಲದ ಮಧ್ಯದಲ್ಲಿ ವಾಸಿಸ್ತಾಳೆ. ಭಾವನೆಗಳು ಸ್ಥಿರವಾದಾಗ ಡಿಸಿಷನ್ ಹೆಚ್ಚು ಪವರ್ಫುಲ್ ಆಗುತ್ತೆ. ಚಂದ್ರ ಅಸ್ಥಿರವಾದರೆ ಮನಸ್ಸು ಅಸ್ಥಿರವಾಗುತ್ತೆ. ಲಲಿತಾಂಬಿಕೆ ಬಂದರೆ ಮನಸ್ಸು ಶಾಶ್ವತವಾಗಿ ಶಾಂತವಾಗಿರುತ್ತೆ. ಅಮ್ಮ ನನ್ನ ಮನಸ್ಸನ್ನು ನಿನ್ನ ವಾಸಸ್ಥಳವನ್ನಾಗಿ ಮಾಡು ಅಂತ ಕೇಳಬೇಕಾಗತ್ತೆ ನಾವು. ಇನ್ನು ಈ ಮಾನಸಿಕವಾಗಿ ಈ ಭಯ, ಆತಂಕ ಇದೆಲ್ಲ ಇರೋರು ಓಂ ಚಂದ್ರಮಂಡಲ ಮಧ್ಯಗಾಯೈ ನಮಃ, ಓಂ ಚಂದ್ರಮಂಡಲ ಮಧ್ಯಗಾಯೈ ನಮಃ ಅಂತ ಹೇಳುವಂಥ ಮಂತ್ರ ಮನಸ್ಸನ್ನು ಕ್ಲೀನ್ ಮಾಡುವಂತಹ ಮಂತ್ರ, ಮನಸ್ಸನ್ನು ಶುದ್ಧಗೊಳಿಸುವ ಮಂತ್ರ, ಎಮೋಷ್ನಲ್ ಹೀಲಿಂಗ್ ಆಗುವಂಥ ಮಂತ್ರ. ಈ ಮಂತ್ರ ಜಪಿಸೋದ್ರಿಂದ ಓವರ್ ಥಿಂಕಿಂಗ್, ಭಯ, ಭಾವನೆಗಳು ಬ್ಯಾಲೆನ್ಸ್ ಆಗೋದು, ಆಕರ್ಷಣೆ ಮತ್ತು ಪ್ರಾಸ್ಪರಿಟಿ ಕೂಡ ಬರುತ್ತೆ. ಹೊರಗಿನ ಲೋಕ ಬದಲಾಯಿಸೋದಲ್ಲ, ಒಮ್ಮೆ ಒಳಗೆ ಶಾಂತಿ ಬಂದರೆ ಹೊರಗಿನ ಸಮಸ್ಯೆಗಳು ತಾನೇ ಶಾಂತವಾಗುತ್ತೆ. ಈ ಮಂತ್ರವನ್ನು ಸಾಯಂಕಾಲ 6 ಗಂಟೆ ಮೇಲೆ 108 ಬಾರಿ ಮಿನಿಮಮ್ ಹೇಳಬೇಕು. ಮನಸ್ಸಲ್ಲಿ ಯಾವಾಗಲೂ ಹೇಳ್ತಾನೆ ಇರಬಹುದು. ಇದರಿಂದ ಹಾರ್ಟ್ ರೇಟ್ ಮತ್ತು ಮನಸ್ಸು ಸ್ಟೇಬಲ್ ಆಗುತ್ತೆ, ಭಾವನೆಗಳು ಕಂಟ್ರೋಲಿಗೆ ಸಿಗತ್ತೆ. ಆದರೆ ಒಂದೇ ಒಂದು ನಿಯಮ ಏನು ಅಂತಂದರೆ ಸಾಯಂಕಾಲ ದೀಪ ಹಚ್ಚಿದ ಮೇಲೆ ಹೇಳಬೇಕು. ಇದಕ್ಕೆ ಆಕೆ ಬಿಟ್ಟರೆ ಇನ್ಯಾರೂ ಇಲ್ಲ, ಆಕೆ ಎಲ್ಲ ಸರಿ ಮಾಡ್ತಾಳೆ ಅನ್ನುವ ನಂಬಿಕೆಯಿಂದ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಮತ್ತೆ ನೀವು
ಎಲ್ಲಿ ಯಾವುದರಿಂದ ಸರಿಯಾಗುತ್ತೆ ಅಂತ ಮತ್ತೆ ಮತ್ತೆ ಸರ್ಚ್ ಮಾಡಬೇಕಾಗತ್ತೆ. ಸೊ ಒಂದೇ ಇದರಿಂದ ಖಂಡಿತ ನಾನು ಇರುವಂಥ ಪರಿಸ್ಥಿತಿಯಿಂದ ಹೊರಗಡೆ ಬರ್ತೀನಿ ಅಂತ ನಂಬಿಕೆ, ಶ್ರದ್ಧೆ ಮಾತ್ರ ಇಟ್ಕೊಂಡು ಮಾಡಿದರೆ ರಿಸಲ್ಟ್ ಬಂದೇ ಬರುತ್ತೆ. ಇನ್ನು ಜಾಬ್ ಇಲ್ಲದೇ ಇದ್ದರೆ ಅಥವಾ ತಕ್ಷಣ ಉದ್ಯೋಗ ಪಡೆಯೋದಕ್ಕಾಗಿ ಮಂತ್ರಗಳು ಹೀಗಿದೆ. ಓಂ ವಾಗದೀಶ್ವರ್ಯೈ ನಮಃ, ಓಂ ವಾಗದೀಶ್ವರ್ಯೈ ನಮಃ. ಇದರಿಂದ ಮಾತಿನ ಶಕ್ತಿ, ಬುದ್ಧಿ, ಇಂಟರ್ವ್ಯೂ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಕಮ್ಯುನಿಕೇಷನ್ ಬಲವಾಗುತ್ತೆ. ಓಂ ಜಯಾಯೈ ನಮಃ. ಇದರಿಂದ ಜಯ, ಗೆಲುವು, ಆಯ್ಕೆಯಾಗುವ ಶಕ್ತಿ, ಸ್ಪರ್ಧೆಗಳಲ್ಲಿ ಯಶಸ್ಸು ಬರುತ್ತೆ. ಓಂ ವರದಾಯೈ ನಮಃ. ವರ ನೀಡುವ ಶಕ್ತಿ, ಬೇಕಾದ ಉದ್ಯೋಗ ಆ ತಾಯಿ ನೀಡುವ ಸಂಕಲ್ಪ ಈ ಮಂತ್ರದಲ್ಲಿದೆ. ಈ 3 ಮಂತ್ರಗಳನ್ನು ಒಟ್ಟಿಗೆ ಜಪಿಸ್ಬೋದು ಅಥವಾ ಪ್ರತಿ ಮಂತ್ರವನ್ನು 108 ಬಾರಿ ಮಾಡಬಹುದು. ಆದರೆ ಯಾವ ಜಾಬ್ ಬೇಕು, ಎಷ್ಟು ಸ್ಯಾಲ್ರಿ ಇರಬೇಕು, ಇದೆಲ್ಲ ಮೈಂಡ್ನಲ್ಲಿ ಕ್ಲಿಯರ್ ಇರಬೇಕು. ಯಾವುದೇ ಒಂದು ಕೆಲಸ ಅಂತ ಅಲ್ಲ, ನಿಮ್ಮ ಫೀಲ್ಡ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಕೆಲಸ, ಇಂಥ ಜಾಬು, ಈ ಥರ ಜಾಬ್ ನನಗೆ ಬೇಕು ಅಂತ ಕ್ಲಿಯರಾಗಿ ಅದರ ಪಿಕ್ಚರ್ ಇದ್ದಾಗ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ನಿಮ್ಮ ಮೈಂಡ್ನಲ್ಲಿ ಇರುವ ಕೆಲಸ ಸಿಗಲು ಈ ಮಂತ್ರ ಅಂತ ಕ್ಲಿಯರಾಗಿ ಹೇಳಬೇಕು. ತಾಯೇ, ಈ ಮಂತ್ರ, ನಾನು ಜಪಿಸಿದ ಈ ಮಂತ್ರದ ಎನರ್ಜಿ ಎಲ್ಲ ನನ್ನ ಜೀವನ ಸಾಗಿಸಲು ಬೇಕಾದ ಜಾಬಿಗೋಸ್ಕರ ಮಾತ್ರ ಅಂತ ಹೇಳಬೇಕು. ಈಗಾಗಲೇ ಜಾಬ್ನಲ್ಲಿ ಇದ್ದು ಪ್ರಮೋಷನ್ ಆಗ್ತಿಲ್ಲ, ಕೆಲಸದಲ್ಲಿ ತೊಂದರೆ, ಅಡಚಣೆ ಇದ್ದರೆ ಓಂ ಸರ್ವಮಂಗಳಾಯೈ ನಮಃ, ಓಂ ಸರ್ವಮಂಗಳಾಯೈ ನಮಃ. ಇದರಿಂದ ಎಲ್ಲ ರೀತಿಯ ಅಡಚಣೆಗಳು ದೂರ ಆಗುತ್ತೆ, ಶುಭ ಫಲಗಳು ಬರಲು ಈ ಮಂತ್ರ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ 108 ಬಾರಿ ಮಿನಿಮಮ್ ಪ್ರತಿದಿನ ಮಾಡಬೇಕು. ಈ ಎಲ್ಲ ಮಂತ್ರಗಳ ಗುರಿ ಬಲವಂತವಾಗಿ ಫಲ ತರೋದು ಅಲ್ಲ, ನಿಮ್ಮ ಶಕ್ತಿ, ಕರ್ಮ ಮತ್ತು ಮನಸ್ಸನ್ನು ಸರಿಯಾದ ದಿಕ್ಕಿಗೆ ತರುವುದು. ಮನಸ್ಸು ಶುದ್ಧವಾದಾಗ ಅವಕಾಶಗಳು ತಾನೇ ನಿಮ್ಮ ಹತ್ರ ಬರುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಸಿಗೋದು. ಜಪ ಮಾಡುವಾಗ ಅತಿಯಾದ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. ಶ್ರದ್ಧೆ, ಭಕ್ತಿಯಿಂದ ಭಾವನೆ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಕನಿಷ್ಠ ಪಕ್ಷ 41 ದಿನ ಮಾಡಿದರೆ ಉತ್ತಮ ಫಲ ಸಿಗಬಹುದು. ಶಕ್ತಿ ತತ್ವ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಸ್ವರೂಪಿಣಿ ಯಾಕೆ ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಇಚ್ಛಾಶಕ್ತಿ ಅಂದರೆ ಏನು, ನನಗೆ ಇದು ಬೇಕು ಅನ್ನುವ ಆ ಒಳಗಿನ ಕರೆ ಇದೆಯಲ್ಲ, ಅದೇ ಇಚ್ಛಾಶಕ್ತಿ. ಯಾಕೋ ಬದುಕು ಅರ್ಥವಿಲ್ಲ ಅಂತ ಅನಿಸ್ತಾ ಇದ್ದರೆ ಇಚ್ಛಾಶಕ್ತಿ ದುರ್ಬಲವಾಗಿದೆ ಅಂತ ಅರ್ಥ. ಜ್ಞಾನಶಕ್ತಿ ಅಂದರೆ ಏನು, ಹೇಗೆ, ಯಾವ ದಾರಿ ಅನ್ನುವ ಸ್ಪಷ್ಟತೆ ಇರುವಂಥ ಜ್ಞಾನವನ್ನೇ ಜ್ಞಾನಶಕ್ತಿ ಅಂತ ಹೇಳೋದು. ನನಗೆ ಯಶಸ್ಸು ಬೇಕು ಅನ್ನೋದು ಇಚ್ಛಾಶಕ್ತಿ. ಆದರೆ ಜ್ಞಾನಶಕ್ತಿ ಇಲ್ಲ ಅಂದರೆ ಯಾವ ದಾರಿಯಲ್ಲಿ ಏನು ಮಾಡಬೇಕು ಅನ್ನುವ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಜ್ಞಾನ ಇಲ್ಲದ ಇಚ್ಛೆ ಅಂದರೆ ಅದು ಅಂಧನ ಓಟದ ಥರ ಆಗುತ್ತೆ. ಹಾಗೆ ಕ್ರಿಯಾಶಕ್ತಿ ಕಾರ್ಯ ಅನುಷ್ಠಾನಕ್ಕೆ ತರುವಂತಹ ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಅಂದರೆ ಏನು ಅಂತ ನೋಡಿದ್ರೆ, ತಿಳಿದಿರುವ ವಿಚಾರವನ್ನು ಕಾರ್ಯರೂಪಕ್ಕೆ ತರುವುದು. ಶಿಸ್ತು, ಧೈರ್ಯ, ಸ್ಥಿರತೆ, ಇಚ್ಛೆ ಇದ್ದರೆ, ಜ್ಞಾನ ಇದ್ದರೆ, ಆದರೆ ಆ್ಯಕ್ಷನ್ ಇಲ್ಲ ಅಂದರೆ ಅದು ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಈ ಥರ ಆದರೆ ಅದು ಆಗಲ್ಲ. ಉದಾಸೀನ ಇಲ್ಲದೆ ನಿರಂತರ ಮಾಡಿದಾಗ ಫಲ ಬಂದೇ ಬರುತ್ತೆ. ಮೊದಲು ಇಚ್ಛೆ ಶುದ್ಧವಾಗಬೇಕು, ನಂತರ ಜ್ಞಾನ ಸ್ಪಷ್ಟವಾಗಬೇಕು, ಕೊನೆಗೆ ಕ್ರಿಯೆ ನಿರಂತರವಾಗಬೇಕು. ಸೊ ಈಗ ಇರುವ ಪರಿಸ್ಥಿತಿಯನ್ನು ಬದಲಾಯಿಸುವ ಇಚ್ಛೆ, ಜ್ಞಾನ, ಕ್ರಿಯೆ ಎಲ್ಲವನ್ನು ಆಕೆ ಕೊಡ್ತಾಳೆ. ಆದರೆ ಸಂಪೂರ್ಣ ನಂಬಿಕೆ ಆಕೆ ಮೇಲೆ ಇಡಬೇಕು. ಈ ಥರ ಇಟ್ಟು ಈ ಮಂತ್ರವನ್ನು ಜಪ ಮಾಡಿದಾಗ ಆಟೋಮೆಟಿಕ್ಕಾಗಿ ಒಂದೊಂದೇ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಹೋಗುತ್ತೆ.
ಮತ್ತು ಮಾನಸಿಕ ಸಮಸ್ಯೆ ಅಂದರೆ ಭಯ ಫೋಬಿಯಾದಿಂದ ಬಳಲ್ತಿರೋರು ಮಾಡ್ತಿರುವ ಜಪದ ಫಲ ಅಂದರೆ ಅದರ ಎನರ್ಜಿ ನನ್ನ ಮನಸ್ಸಿನ ಸ್ಥಿಮಿತಕ್ಕೋಸ್ಕರ, ನನ್ನ ಮನಸ್ಸಿನ ಆರೋಗ್ಯಕ್ಕೋಸ್ಕರ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಬೇಕು. ಬೇರೆ ಯಾವುದೇ ಆಸೆ ಅದರಲ್ಲಿ ತೋರಿಸ್ಬಾರ್ದು. ಅಂದರೆ ಈಗ ಈ ಮಂತ್ರ ಮಾಡಿದಾಗ ಕೆಲವೊಂದು ಸಂಕಲ್ಪ ಅಂತ ಇರುತ್ತಲ್ಲ, ಆವಾಗ ಈ ಮಂತ್ರದ ಎನರ್ಜಿ ಒಂದೇ ವಿಷಯಕ್ಕೆ, ಈಗ ಜಾಬಿಗೆ ರಿಲೇಟೆಡ್ ಇದ್ದರೆ ಅದು ಜಾಬಿಗೆ ಮಾತ್ರ ಅಂತ ಹೇಳಬೇಕು. ಆ ಜಾಬಿನ ವಿಚಾರಕ್ಕೋಸ್ಕರ ಎನರ್ಜಿ ವಿನಿಯೋಗ ಆಗಲಿ ಅಂತ ಹೇಳಬೇಕು. ಆಗ ನಿಮ್ಮ ಮಂತ್ರ ಫಲಿಸೋಕ್ಕೆ ಶುರುವಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.